ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳಾಗಿತ್ತಲ್ವ ಮೋಟೋ ವ್ಲಾಗ್ ಮಾಡ್ದೇನೆ, ಅದಕ್ಕೆ ಇವತ್ತೊಂದು ಮೋಟೋ ವ್ಲಾಗ್ ಮಾಡೋಣ ಅಂತ. ತುಂಬ ದಿನ ಆಯಿತು, ಯಾವುದೂ ವ್ಲಾಗ್ಸ್ಗಳು ಬಂದಿರಲಿಲ್ಲ. ಹಿಂಗೆ ಮಧ್ಯೆ ಗ್ಯಾಪ್ ಬಿಟ್ಕೊಂಡು ಹೋದರೆ ನಮ್ಮ ಸ್ನೇಹಿತರೆಲ್ಲ ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ನನ್ನನ್ನು ಮರೆತು ಬಿಡ್ತಾರೆ. ಅದಕ್ಕೆ ನಾನು ಇದ್ದೀನಿ ಅಂತ ತೋರಿಸೋದಕ್ಕೆ ಒಂದು ಚಿಕ್ಕ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ, ಪ್ರಯತ್ನ ಮಾಡ್ತಾಯಿದ್ದೀನಿ. ನಮ್ದು ಇನ್ನೂ ಕರೆಕ್ಟಾಗಿ ಮೋಟೋ ವ್ಲಾಗ್ ಸೆಟಪ್ ಆಗಿಲ್ಲ. ನಮ್ಮದು ಮೋಟೋ ವ್ಲಾಗ್ ಸೆಟಪ್ ಎಲ್ಲ ಮನೆಯಲ್ಲೇ ಇದೆ. ಇಲ್ಲೇನೋ ಜುಗಾಡು ಮಾಡ್ತಾಯಿದ್ದೀನಿ. ಓಕೆನಾ? ಇವಾಗ ನಾನು ಯಾವತ್ತೂ ಬೆಂಗಳೂರಿನಲ್ಲಿ ನೈಟ್ ಟೈಮಲ್ಲಿ ಮೋಟೋ ವ್ಲಾಗ್ ಯಾವತ್ತೂ ಮಾಡಿಲ್ಲ. ನೋಡೋಣ, ಇವತ್ತು ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಗೊತ್ತಿಲ್ಲಲ್ಲ, ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ. ಹಾಗಾಗಿ ಕ್ಯಾಮ್ರಾ ಎಲ್ಲ ತೊಗೊಂಬಂದಿದ್ದೆ, ಬಟ್ ಹೆಲ್ಮೆಟ್ ಸೆಟಪ್ ಎಲ್ಲ ಊರಲ್ಲೇ ಇತ್ತು. ಕ್ಯಾಮ್ರಾವನ್ನು ನಾನು ಎಲ್ಲಿ ಹೋದರೂ ತೊಗೊಂಡು ಬರ್ತೀನಿ. ಓಕೆನಾ? ಅದೇ ಇವತ್ತು ನೈಟು ಹೆಂಗೆ ಬರುತ್ತೆ, ನಮ್ಮ ಕ್ಯಾಮ್ರಾ ಹೇಗೆ ಚಿತ್ರೀಕರಣ ಮಾಡುತ್ತೆ ಅಂತ ನೋಡಬೇಕು. ರೆಸ್ಪಾನ್ಸ್ ಹೆಂಗಿದೆ ಅಂತ ನೋಡೋಣ ಕ್ಯಾಮ್ರದ್ದು. ಏನಂತೀರಾ? ಬನ್ನಿ, ಲೆಟ್ಸ್ ಗೋ. ಸ್ನೇಹಿತರೆ, ನಾನು ಆಡುಗೋಡಿಯಿಂದ ಬನ್ನರ್ಘಟ್ಟ ಹೋಗ್ತಾ ಇದ್ದೀನಿ. ಬನ್ನರ್ಘಟ್ಟ ಅಂತಂದರೆ ಬನ್ನರ್ಘಟ್ಟಗಿಂತ ಸ್ವಲ್ಪ ಹಿಂದೆನೇ ಹುಳಿಮಾವು ಅಂತ ಸ್ವಲ್ಪ ಕೆಲಸ ಇದೆ. ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಓಕೆನಾ? ಹಾಗೆ ಒಂದು ವ್ಲಾಗ್ ಮಾಡೋಣ, ಏನಾದರೂ ಜುಗಾಡ್ ಮಾಡ್ಕೊಂಡು ಮಾಡೋಣ. ತುಂಬ ದಿನ ಗ್ಯಾಪ್ ಆಗುತ್ತೆ, ಹಿಂಗೆ ಆಗ್ಬಿಟ್ರೆ ಅಷ್ಟೇ. ಬೇಜಾರು ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಕೆಲಸ ಆಗಲ್ಲ ಸ್ನೇಹಿತರೆ. ನಾವು ಬದುಕಬೇಕು ಅಂತಂದರೆ ಎಲ್ಲ ನುಂಗ್ಕೊಂಡು ಹೋಗ್ತಾ ಇರಬೇಕು. ಏನಂತೀರ ಅಲ್ವೇ? ಬೆಂಗಳೂರಿನಂತೂ ಹೆವಿ ಟ್ರಾಫಿಕ್ಕು. ನಮ್ಮ ಸ್ನೇಹಿತರು ಬೈಕನ್ನು ಕೊಟ್ಟಿದ್ದಾರೆ. ಬೈಕು ಹೆಲ್ಮೆಟು ಎಲ್ಲ ಅವ್ರದ್ದೇನೆ, ನಮ್ಮ ಸ್ನೇಹಿತರದ್ದು. ಸೊ ಬೈಕನ್ನು ಕೊಟ್ಟಿದ್ದಾರೆ ನಮಗೆ ಓಡಾಡೋಕ್ಕೆ ಅಂತ ಹೇಳಿಬಿಟ್ಟು. ನಮ್ಮ ಚಡ್ಡಿ ದೋಸ್ತು ಶರಣ್ ಭಟ್ರು ಅಂತ. ಹಾಗಾಗಿ ಅವರು ನಮಗೆ ಬೈಕ್ ಕೊಟ್ಟಿದ್ದಕ್ಕಾಗಿ ಈ ಮೋಟೋ ವ್ಲಾಗ್ ಮಾಡೋಕ್ಕೆ ಸಾಧ್ಯ ಆಯಿತು. ನಮ್ಮ ಶರಣ್ ಭಟ್ರಿಗೆ ದೊಡ್ಡ ಥ್ಯಾಂಕ್ಸ್. ಅವ್ರು ಕೊಟ್ಟಿಲ್ಲ ಅಂತಂದ್ರೆ ವ್ಲಾಗ್ ಮಾಡೋಕ್ಕಾಗ್ತಿತ್ತ ಸ್ನೇಹಿತರೆ ಹೇಳಿ? ಪೆಟ್ರೋಲ್ ಬೇರೆ ಕಡಿಮೆ ಇದೆ. ಇವತ್ತು ಬೆಳಗ್ಗೆ ಬೇರೆ ಮಾರ್ಕೆಟಿಗೆ ಹೋಗಿದ್ವಿ. ಸೊ ಫುಲ್ ಎಂಡ್ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡು ಹೋಗ್ಬೇಕು. ನೋಡಿ, ಮೀಟ್ರಂದು ತೋರಿಸ್ತಾ ಇಲ್ಲ, ಅದೇನೋ ಸಮಸ್ಯೆ ಆಗಿಬಿಟ್ಟಿದೆ. ಇರಲಿ, ಪೆಟ್ರೋಲ್ ಒಂದು ಹಾಕ್ಕೊಂಡು ಹೋಗಲೇಬೇಕು. ಇಲ್ಲಿಂದ ಒಂದು ನಾನು ಇರುವ ಏರಿಯಾದಿಂದ ಹುಳಿಮಾವು 10 ಕಿಲೋಮೀಟ್ರ್ಗಳು ಆಗುತ್ತೆ. ಸ್ವಲ್ಪ ದೂರ ಬಂದಿದ್ದೀನಿ. ಓಕೆನಾ? ನನ್ನ ಕೆಲಸ ಮುಗಿಸಿ ಹಂಗೆ ಒಂದು ಪಾನ್ ಹಾಕ್ಕೊಂಡು ಬಂದೆ. ಪಾನ್ ಹಾಕ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲಲ್ಲ, ಸೊ ಚೆನ್ನಾಗಾಗಲ್ಲ, ಬೇಡ ಅಂಥೇಳಿ ಪಾನ್ ಹಾಕ್ಕೊಂಡೆ. ಆಮೇಲೆ ವಿಡಿಯೋ ಶುರು ಮಾಡಿದ್ದು. ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇರಲಿಲ್ಲ, ಬಟ್ ನಮ್ಮ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಡಿರ್ಬೇಕಲ್ಲ. ನಮ್ಮ ಏರಿಯಾ ತೋರಿಸಿಲ್ಲ, ಇನ್ನೊಂದು ದಿವಸ ತೋರಿಸ್ತೀನಿ. ನಮ್ಮ ಏರಿಯಾ ಬಂದು ಆನೆಪಾಳ್ಯ, ಅಗದಿ ವರ್ಸ್ಟ್ ಏರಿಯಾ. ಒಂದು ರೋಡ್ ಚೆನ್ನಾಗಿಲ್ಲ, ಸಿಕ್ಕಾಪಟ್ಟೆ ವರ್ಸ್ಟ್ ಏರಿಯಾ. ಏನು ಮಾಡೋಣ ಸ್ನೇಹಿತರೆ, ಜನಗಳೆಲ್ಲ ಚೆನ್ನಾಗಿದ್ದಾರೆ, ಏರಿಯಾ ಇದೆಯಲ್ಲ ಏನು ಇಂಪ್ರೂವ್ಮೆಂಟ್ ಇಲ್ಲ. ಸಿಕ್ಕಾಪಟ್ಟೆ ರೋಡೆಲ್ಲ ಅಗದ ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ಸಿಕ್ಕಾಪಟ್ಟೆ ವರ್ಸ್ಟ್ ಆಗೋಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಧೂಳು. ಬನ್ನಿ, ಇವಾಗ ನಾನು ಆಡುಗೋಡಿ ನಮ್ಗೆ ಹತ್ರನೇ ಆಗುತ್ತೆ. ಆಡುಗೋಡಿಯಿಂದ ಡೈರೆಕ್ಟ್ ಬನ್ನೇರುಘಟ್ಟ ರೋಡನ್ನು ತಗೊಂಡು ಹೋಗ್ತಾ ಇದ್ದೀವಿ. ಸ್ಟ್ರೇಟ್ ಒಂದೇ ರೋಡ್, ಎಲ್ಲೂ ತಿರ್ಗೋ ಕೆಲಸ ಇಲ್ಲ. ಪೆಟ್ರೋಲ್ ಬಂಕನ್ನು ಹುಡುಕ್ತಾ ಇದ್ದೀನಿ ಎಲ್ಲಿದೆ ಅಂತ. ನಾನು ಇಂಡಿಯನ್ನಲ್ಲೇ ಹಾಕ್ಸ್ಕೊಳ್ಳೋದು. ಇಲ್ಲಿ ಒಂದು ಇಂಡಿಯನ್ಸ್ ಇಲ್ಲ, HP ಇದೆ. ನಾನು ಆಲ್ರೆಡಿ 2-3 ಸಲ ಓಡಾಡಿದ್ದೀನಿ. HP ಇದೆ, ಇಂಡಿಯನ್ನು ಇಲ್ಲ. ನೋಡಬೇಕು. ಅಯ್ಯಪ್ಪ, ಹೆವಿ ಟ್ರಾಫಿಕ್ಗರು ಬೆಂಗಳೂರಿನಲ್ಲಂತೂ. ಅಯ್ಯೋ, ನಾನು ಓಡಿಸ್ತಾ ಇರುವಂಥ ಗಾಡಿ ಬಂದು ಜುಪಿಟರ್, TVS ಜುಪಿಟರು 110cc. ಇದು ತುಂಬ ಹಳೆಯದು. ಇದು ತುಂಬ ಚೆನ್ನಾಗಿದೆ ಗಾಡಿ, ಸ್ಮೂತಾಗಿದೆ, ಆರಾಮಾಗಿ ಹೋಗ್ಬೋದು. ಸ್ವಲ್ಪ ಹಳ್ಳಾಗಿಲ್ಲ ಇದ್ರೂ ಸ್ಮೂತಾಗಿ ಹೋಗುತ್ತೆ. ಪಿಕಪ್ಪು ಹಾಗೆ ಇದೆ, ಸೌಂಡು ಹಾಗೆ ಇದೆ, ಲೈಟ್ ಕೂಡ ಹಾಗೆ ಇದೆ.
ಎಲ್ಲ ಸೂಪರು. ಒಂಚೂರು ವೈಬ್ರೇಷನ್ ಇಲ್ಲ ನೋಡಿ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗಾಡಿನ. ಬನ್ನಿ ಲೆಟ್ಸ್ ಗೋ. ನಮ್ಮ ಗಾಡಿ ಇದ್ದಿದ್ರೆ ಗೊತ್ತಲ್ಲ ಇಷ್ಟೊತ್ತಿಗೆ ನುಗ್ಗಿಬಿಡ್ತಾ ಇದ್ದೆ. ಇದು ನಮ್ಮ ಸ್ನೇಹಿತರ ಗಾಡಿ, ಮತ್ತು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಬೇಡ, ನಮ್ಮ ಗಾಡೀಲಿ ಏನೇ ಮಾಡೋಂಗಿದ್ರೆ ನಮ್ಮ ಗಾಡಿಯಲ್ಲ ಮಾಡೋಣ. ಪೆಟ್ರೋಲ್ ಬಂಕ್, ಒಂದು ಪೆಟ್ರೋಲ್ ಬಂಕ್ ಸಿಕ್ತು ಸ್ನೇಹಿತರೆ. ಇಲ್ಲೆಲ್ಲೋ ಇದ್ದೆ, ಇಂಡಿಯನ್ನೇ ಸಿಕ್ತು, ನೋಡಬೇಕು. ಮೊದಲು ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಒಂದು 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಸಾಕು. ನನಗೆ ಇವತ್ತು ನಾಳೆ ನಾಡಿದ್ದೆಲ್ಲ ಕೆಲಸ ಇದೆ, ಕೆಲಸ ಮುಗಿಸ್ಕೋಬೇಕು. ಅಯ್ಯೋ ದೇವ್ರೆ, ಯಾರಿಗೂ ಬಯೋಕ್ಕಾಗಲ್ಲ ಸ್ನೇಹಿತರೆ ಅಲ್ವೇ, ನಮ್ಮಂಗೆ ಅವರು ಕೂಡ. ಹಂಗಾಗಿ ಮೊದಲೆಲ್ಲ ಸಿಕ್ಕಾಬಿಟ್ಟೆ ಬೈತಿರುವೆ, ಇವಾಗ ಪಂಚ ಉಟ್ಕೊಂಡು ಗಾಡಿ ಓಡಿಸೋದು ಹೆವಿ ಕಷ್ಟ, ಅದು ಟ್ರಾಫಿಕಲ್ಲಿ. ಈ ಗಾಡಿ ಬೇರೆ ನನಗೆ ಅಷ್ಟೊಂದು ರೂಢಿ ಇಲ್ಲ ಓಡಿಸಿ. ನೋಡೋಣ, ಪೆಟ್ರೋಲ್ ಬಂಕಿಗೆ ಹೋಗ್ಬೇಕು, ದಾರಿ ಬಿಡ್ರು. ಅಣ್ಣ ಇರೋಣ. ಪೆಟ್ರೋಲ್ ಬಂಕಿಗೆ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ನೋಡಿ. ಪೆಟ್ರೋಲ್ ಬಂಕಲ್ಲಿ ಕೂಡ ಕ್ಯೂ ಸಿಸ್ಟಮ್ ಇದೆ ಈಗ. ಪೆಟ್ರೋಲ್ ಬಂಕಲ್ಲಿ ಇದ್ದೀನಿ ನಾನು, ಆಮೇಲೆ ಸಿಗ್ತೀನಿ. ಡೇಂಜರ್ ಅಲ್ಲ ಪೆಟ್ರೋಲ್ ಬಂಕಲ್ಲಿ ವಿಡಿಯೋ ಮಾಡೋದಲ್ಲ. ಸ್ನೇಹಿತರೆ, ಪೆಟ್ರೋಲ್ ಹಾಕ್ಸ್ಕೊಂಡಿದ್ದಾಯ್ತು, ಬನ್ನಿ ನುಗ್ಗನ. ಹೆವಿ ಟ್ರಾಫಿಕ್ ಈ ರೋಡಲ್ಲಂತೂ. ಅಯ್ಯೋ, ಏನೋ ಕಾಮಗಾರಿ ನಡೀತಾ ಇದೆ, ಅದು ಬೇರೆ. ಏನು ಟ್ರಾಫಿಕ್ ಅಂತೀರ. ಈ ಆಟೋ ಡ್ರೈವರ್ಸ್ಗಳು ಆಟೋ ಹಿಂಗಡೆ ಓಡಿಸ್ ನೋಡ್ರಿ. ಆಟೋ ಡ್ರೈವರ್ ಆದರೆ ಏನು ಚಿನ್ನು, ಡೈಮಂಡ್ ಥರ ಸಾಕ್ತೀನಿ ನಿನ್ನ. ಸಖತ್ತಾಗಿದೆ. ಯಾರೋ ದರ್ಶನ್ ಫ್ಯಾನು ಅಂತ ಅನಿಸುತ್ತೆ. ನೀವು ಎಲ್ಲ ನೋಡಿ, ನಾನು ಸುಮಾರು ನೋಡಿದ್ದೀನಿ. ಅಂದರೆ ಕ್ಯಾಬಲ್ಲೆಲ್ಲ ಓಡಾಡ್ತಾ ಇರಬೇಕಾದ್ರೆ ಬೇರೆ ಆಟೋಗಳನ್ನು ನೋಡಿದ್ದೀನಿ. ಏನು ಒಳ್ಳೊಳ್ಳೆ ಹುಡುಕಿ ಹಾಕ್ತಾರಪ್ಪ. ಒಂದೊಂದು ಮುಟ್ಕೊಂಡು ನೋಡೋ ಥರ ಇರುತ್ತೆ. ಸಖತ್ತಾಗಿ ಹಾಕ್ತಾರೆ ಮಾತ್ರ, ನಿಜ ಸ್ನೇಹಿತರೆ. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ದುಡ್ಡು ಇದ್ರೆ ಮಾತ್ರ ಅವನಿಗೆ ಮರ್ಯಾದೆ ಎಲ್ಲ. ದುಡ್ಡು ಇಲ್ಲದಿದ್ದವನಿಗೆ ಬೆಲೆನೇ ಇಲ್ಲ, ದುಡ್ಡು ಇದ್ದವನಿಗೆ ಮಾತ್ರ ಬೆಲೆ. ಅವ್ರಿಗೇನು ಗೊತ್ತು. ಗುಣ ನೋಡ್ಬೇಕಣ್ರಿ, ದುಡ್ಡು ಇದೆಯಾ ಇಲ್ವಾ ಅಂತ ನೋಡೋದಲ್ಲ, ಗುಣ ನೋಡ್ಬೇಕು ಮೇನು. ಗುಣ ಇದೆಯಾ ಸಾಕು. ಕಷ್ಟನೋ ಸುಖನೋ, ಸುಖದಿಂದ ಜೀವಿಸ್ಬೋದು. ಏನಂತೀರ? ಓಕೆ, ಹೆವಿ ಟ್ರಾಫಿಕ್ ಅಲ್ಲಿ ತನಕ ಕಾಣಿಸ್ತಾ ಇದೆ ನೋಡಿ. ಸಿಕ್ಕಾಬಿಡೆ ಟ್ರಾಫಿಕ್. ಏನು ಗುರು ಈ ಥರ ಟ್ರಾಫಿಕ್ ಆಗ್ಬಿಟ್ರೆ, ನನಗೆ ನನ್ನ ಲೊಕೇಶನಿಂದ ಹುಳಿಮಾವಿಗೆ ಅಮ್ಮಮ್ಮ ಅಂದರೆ ಒಂದು 15 ನಿಮಿಷ ಸಾಕು ಬರೋಕ್ಕೆ. ಬಟ್ ಬೆಳಗ್ಗೆ ನಾನು ಬಂದಿದ್ದೀನಿ, 15 ನಿಮಿಷ ಇಲ್ಲ ಅರ್ಧ ಗಂಟೆ ಸಾಕು. ಅದೇ ಟ್ರಾಫಿಕ್ ಇದ್ದರೆ 2.5 ಅವರ್ ಆಗುತ್ತೆ ಹೋಗಿ ಮುಟ್ಟೋದು. ಕೇವಲ 10 ಕಿಲೋಮೀಟ್ರಿಗೆ 2.5 ಅವರ್ ತಗೊಳತ್ತೆ. ಹೆಂಗೆ ಆ ಥರ ಟ್ರಾಫಿಕ್. ಪಾಪ ಈ ಆಫೀಸಿಗೆ ಹೋಗೋರೆಲ್ಲ ಅರ್ಧಕ್ಕರ್ಧ ಟ್ರಾಫಿಕಲ್ಲೇ ಸುಸ್ತಾಗ್ಬಿಡ್ತಾರೆ. ಮೊದಲೇ ಸುಸ್ತಾಗಿರುತ್ತೆ ಕೆಲಸ ಮಾಡಿ, ಬೇಗ ಮನೆಗೆ ಸೇರ್ಕೊಳ್ಳೋಣ ಅಂತ ಹೋಗ್ತಾರೆ. ಪಾಪ ಅರ್ಧಕ್ಕರ್ಧ ಟ್ರಾಫಿಕಲ್ಲೇ ಸ್ಟ್ರಕ್ ಆಗ್ಬಿಡ್ತಾರೆ ಪಾಪ. ಮನೆಗೆ ಹೋಗಬೇಕು, ಮಕ್ಕಳಿರ್ತಾರೆ, ಟೈಮ್ ಕೊಡಬೇಕು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಎಲ್ಲ ಏನೇನೋ ಮಾಡ್ಕೊಂಡು ಸರ್ಕಸ್ ಮಾಡ್ಕೊಂಡು ಪಾಪ ಹೋಗ್ತಾರೆ. ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡ್ರೆ ಮುಗೀತು, ಗೊತ್ತಲ್ಲ. ಮತ್ತು ನಾನೇನು ಹೊಸದಾಗಿ ಹೇಳೋದೇನು ಬೇಡ. ಹೊಸದಾಗಿ ಹೊಂಡಾ ಆ್ಯಕ್ಟಿವಾ ಬಂದಿದೆ ಸ್ನೇಹಿತರೆ, ಹೊಸದಾಗಿ
ಡಿಜಿಟಲ್ ಮೀಟ್ರ್ ಕೊಟ್ಟಿದ್ದಾನೆ. ಅಸಹ್ಯವಾಗಿದೆ. ಅದು ಏನು ಎಲ್ಲರೂ ಎಷ್ಟು ಇಂಪ್ರೂವ್ ಆಗ್ತಾ ಇದ್ದಾರೆ. ಟಿ ವಿ ಎಸ್ ಆಗಿರ್ಬೋದು, ಸುಜುಕಿ ಆಗಿರ್ಬೋದು, ಇದೆಲ್ಲ ನಮ್ಮ ಹೋಂಡದವ್ರು ಯಾಕೆ ಇನ್ನೂ ಇಂಪ್ರೂವ್ ಆಗಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಡಿಸ್ಪ್ಲೇ ಕೊಟ್ಟಿದ್ದಾರೆ ಹೆಂಗಿದೆ ಅಂತಂದರೆ ಗಾಡಿ ಚೆನ್ನಾಗಿದೆ, ಬಟ್ ಆ ಡಿಸ್ಪ್ಲೇ ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಡ್ಬೋದಾಗಿತ್ತು. ನನಗೆ ಇದ್ದಿದ್ರಲ್ಲಿ ಟಿ ವಿ ಎಸ್ ಜುಪಿಟರ್ 125cc ಇದೆಯಲ್ಲ, ಅದರದ್ದು ಸಕ್ಕತ್ತಾಗಿದೆ ಗಾಡಿ. ಸ್ಮೂತು ಹಾಗೆ ಇದೆ, ಒಳ್ಳೆ ಲುಕ್ಕು ಇದೆ, ಸ್ಮೂತ್ ಗಾಡಿ ಮಾತ್ರ. ಆಮೇಲೆ ಅಷ್ಟು A to Z ಡಿಜಿಟಲ್ ಡಿಸ್ಪ್ಲೇ ಸಖತ್ತಾಗಿ ಕೊಟ್ಟಿದ್ದಾನೆ ಮಾತ್ರ. ಟಿ ವಿ ಎಸ್ ಮೆಚ್ಚಬೇಕು. ಈಗೆಲ್ಲ 1 ಲಕ್ಷದ ಕಡಿಮೆ ಯಾವ ಬೈಕು ಸಿಗಲ್ಲ ಸ್ನೇಹಿತರೆ, ಎಲ್ಲದಕ್ಕೂ ಕಾಸ್ಟ್ಲಿ ಆಗ್ಬಿಟ್ಟಿದೆ ನೋಡಿ. ಹೆವಿ ಟ್ರಾಫಿಕ್ ಸ್ನೇಹಿತರೆ. ಎಲ್ಲಿ ನೋಡಿದ್ರು ಕುರಿ 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 ಕಡಿಯೋಣ ತಿನ್ನೋಣ. ಏನಪ್ಪ ಪಾಪಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಪ್ರಾಣಿ ಹತ್ಯೆ ಅಂತೂ ಲೆಕ್ಕನೇ ಇಲ್ಲ ಬೆಂಗಳೂರಿನಲ್ಲಿ. ಆ ರೇಂಜಿಗೆ ಆಗ್ತಾಯಿದೆ ನೋಡಿ. ಎಲ್ಲಿ ನೋಡಿದ್ರು ಚಿಕನ್ನು ಮಟನ್ನು. ಯಪ್ಪ ದೇವ್ರೆ. ಇದೇನು ಬಟ್ಟೆ ಅಂಗಡಿನ ಏನಿದು? ಲೀಸಾ ಡಿಸೈನರ್ ಏನಪ್ಪ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ವಾ ಈ ಬಿಲ್ಡಿಂಗ್ ನೋಡಿ ಸ್ನೇಹಿತರೆ ಹೆಂಗಿದೆ. ಅಯ್ಯಯ್ಯೋ ಇರೋಣ, ಗಾಡಿ ಆಫ್ ಆಗೋಯ್ತು. ಸಖತ್ತಾಗಿದೆ ಸ್ನೇಹಿತರೆ ಬಿಲ್ಡಿಂಗ್ ಮಾತ್ರ. ಮಸೀದಿ ಅಲ್ಲ ಪಕ್ಕದಲ್ಲಿ ನೋಡಿ. ಏನೇನೋ ಮಾಡ್ತಾವ್ರಪ್ಪ. ಎಲ್ಲ ಹೊಗೆ ಕುಡ್ದು 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 ಹೋಗ್ಬೇಕು ಮನೆಗೆ. ಅರ್ಧ ಕಡ್ದ ಊಟ ಮಾಡೋದಕ್ಕಿಂತ ಹೊಗೆ ಟ್ರಾಫಿಕ್ನಲ್ಲಿ ನಿಂತ್ಕೊಂಡು ಹೊಗೆ ಕುಡ್ದಿದ್ದೇ ಜಾಸ್ತಿ ಆಗ್ಬಿಡುತ್ತೆ. ಆ ರೇಂಜಿಗೆ ಪೊಲ್ಯೂಷನ್ ಇರೋಣ. ಈ ಆಟೋದವ್ರು ಮಾತ್ರ ನಂಬಲೇಬಾರ್ದು ಗುರು. ಯಾಕದಮ್ ತಿರ್ಸ್ಬಿಡ್ತಾರೆ ಹಂಗೆ. ಗಿಡ ನಾನು ಇಡ್ತೀನಿ ಈಗ. ಹಂಗೆ ನುಗ್ಗ ದೊಡ್ಡದು ವಿಚಾರ ಅಲ್ಲ ಸ್ನೇಹಿತರೆ. ಸೇಫಾಗಿ ಹೋಗೋಣ ಅಂತ ಅಷ್ಟೆ. ಇಲ್ಲಾಂದ್ರೆ ನಮಗೆಲ್ಲ ಇದು ಯಾವ ಲೆಕ್ಕನೂ ಅಲ್ಲ. ಇದ್ಯಾವ್ದು ಗುರು ಗಾಡಿ? ಯಪ್ಪ ಸಖತ್ತಾಗೈತೆ. ಯಾವ್ದು ಗುರು ಇದು? ಸಫಾರಿನಾ? ವಾ ಹೆಂಗೈತೆ ಗೊತ್ತಾ ಸ್ನೇಹಿತರೆ? ನೋಡಿ ಗಾಡಿನ ಹೆಂಗೈತೆ. ವಾ ಸಖತ್ತಾಗೈತೆ. ಯಾವ ಗಾಡಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಸ್ಟಿಕ್ಕರ್ ಎಲ್ಲ ತೆಗೆದ್ಬಿಟ್ಟಾರೆ. ಇರಿ ನೋಡೋಣ. ಆದಷ್ಟು ಮೋಸ್ಟ್ಲಿ ಸಫಾರಿ ಅನ್ಕೊತೀನಿ. ಸಖತ್ತಾಗಿದೆ ಗಾಡಿ ಮಾತ್ರ. ಲೋಗೋನೇ ಇಲ್ಲ, ಲೋಗೋ ತೆಗೆದ್ಬಿಟ್ಟಿದ್ದಾರೆ. ಲೋಗೋ ಇದ್ರೆ ಗೊತ್ತಾಗ್ತಾಯಿತ್ತು. ಉತ್ತರ ಪ್ರದೇಶ ಗಾಡಿ. ಅಬ್ಬಾ 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 ಮಸ್ತ್ ಗಾಡಿ ಸ್ನೇಹಿತರೆ. ಹೆಂಗಿದೆ ಗೊತ್ತಾ? ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಫುಲ್ ಬ್ಲ್ಯಾಕು. ಸ್ಟಿಕ್ಕರಿಂಗ್ ಏನೋ ಮಾಡ್ಸವ್ರೆ. ನೆಕ್ಸ್ಟ್ ಲೆವೆಲ್ ಇದೆ. ಅಯ್ಯೋ ಬ್ರೇಕ್ ಅಂತೂ ತಾಗೋದೇ ಇಲ್ಲ. ಸಖತ್ತಾಗಿದೆ ನೋಡಿ. ಏನೋ ಸ್ಟಿಕ್ಕರಿಂಗ್ ಮಾಡ್ಸವ್ರೆ. ವಾವ್ ಲ್ಯಾಂಡ್ ರೋವರು ಏನಿದೆ, ಲ್ಯಾಂಡ್ ಏನೋ ಅಂತಾರಲ್ಲ, ಲ್ಯಾಂಡ್ ರೋವರ್ ಸ್ನೇಹಿತರೆ. ಅಯ್ಯೋ ಗೊತ್ತೇ ಆಗಲಿಲ್ಲ ಎಲ್ಲಿ ತನಕ, ಇವಾಗ ಗೊತ್ತಾಯ್ತು ನೋಡಿ. ಲ್ಯಾಂಡ್ ರೋವರ್. ಅಯ್ಯೋ
ಸಖತ್ತಾಗಿದೆ ಗಾಡಿ ಮಾತ್ರ. ಹೆಂಗಿದೆ ನೋಡಿ ಒಂದೊಂದು ಟೈರ್ಗಳು, ಸಖತ್ತಾಗಿದೆ ಟೈರ್. ತಗೊಳಕಂತ ಅವೆಲ್ಲ ಓಡಿಸೋ ಭಾಗ್ಯನಾದ್ರು ಸಿಕ್ಬಿಟ್ಟಿದ್ರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಈ ಬಸ್ನವನು ಏನು ಮಾಡ್ತಾನೆ, ಎಷ್ಟೊತ್ತಿಗೆ ನುಗ್ತಾನೆ ಅಂತಲೇ ಗೊತ್ತಾಗಲ್ಲ. BMTC ಮಾತ್ರ ವರ್ಸ್ಟು ಡ್ರೈವಿಂಗ್. BMTC ಬೆಂಗಳೂರಿನಲ್ಲಿ ಮೊನ್ನೆ ಪಾಪ ಸುಮ್ಮನೆ ಕ್ಯಾಬ್ನವನು ಅವ್ನು ಪಾಡಿಗೆ ಅವನು ಹೋಗ್ತಾ ಇದ್ದ. BMTC ಅವನು ಬಂದು ಜಸ್ಟ್ ಮೀರರಿಗೆ ಹೊಡೆದ್ಬಿಟ್ಟು ಅವನಿಗೆ ಕ್ಯಾಬ್ ಡ್ರೈವರಿಂಗೆ ಆವಾಜು. ಏನೇನೆಲ್ಲ ಬೇಕು ಅಂತಾರಪ್ಪ ಜನಗಳು. ಇರ್ಲಿ ಬಿಡಿ, ಬೇಡ. ಬರೀ ಇಂಥದ್ದೇ ಮಾತಾಡ್ತಾ ಇರ್ತೀಯ ಅಥವಾ ನಿಮ್ಮ ಬಗ್ಗೆ ಏನಾದರೂ ಹೇಳ್ತೀರಾ ಅಂತ ಕೇಳ್ತಾ ಇದ್ದೀರಾ? ಹೇಳೋಣ ಇದೆ ಸ್ನೇಹಿತರೆ, ಹೇಳೋಕೆ ಇನ್ನೂ ಟೈಮ್ ಇದೆ. ಸ್ವಲ್ಪ ರಿಲೀಫ್ ಆಗೋಣ. ತುಂಬ ದಿನ ಆಗಿತ್ತಲ್ಲ ಮೋಟೋ ವ್ಲಾಗ್ ಮಾಡ್ದೇ. ಸಡನ್ನಾಗಿ ವ್ಲಾಗ್ ಮಾಡಬೇಕು ಅಂತಂದರೆ ಏನು ಮಾತಾಡಬೇಕು, ಏನು ವಿಷಯ ಇಟ್ಕೊಂಡು ಮಾತಾಡಬೇಕು ಏನೂ ಗೊತ್ತಾಗಲ್ಲ. ಪ್ರೆಸೆಂಟ್ ಆಫ್ ಮೈಂಡ್ ಏನು ಅನಿಸುತ್ತೋ ಹೇಳ್ತಾ ಇರೋದು. ಅಕ್ಕ ಸಿಕ್ಕಾಕೊಂಡ್ಬಿಟ್ಟಿಯಲ್ಲಕ್ಕ. ಈ ಬಸ್ ಪಕ್ಕದಲ್ಲಿ ಏನಾದ್ರು ಪಾಸ್ ಆದ್ರೆ ಮಾತ್ರ ಫ್ರೈ ಆಗ್ಬಿಡ್ತೀವಿ. ಫ್ರೈ ಆ ಥರ ಬಿಸಿ. ಆತಣ ಹೋಗಿ ಜಾಗನೇ ಇಲ್ಲ, ಇರೋಣ. ಈ ಬಸ್ನವ್ನು ಎಲ್ಲಿ ಹೋಗ್ತಾವನೆ ಅಂತ ಗೊತ್ತಾಗ್ತಲ್ಲ ನಮಗೂ. ಹೆಲ್ಮೆಟ್ ಧರಿಸಿ, ಗಿಡ ಬೆಳೆಸಿ, ನಾಡು ಉಳಿಸಿ. ಹೌದಣ್ಣ, ಕರೆಕ್ಟ್. ಚಚ್ಚಣ ಇಲ್ಲ ಅಂದರೆ ನಮ್ಮನ್ನು ಚಚ್ಬಿಡ್ತಾರೆ ಇವರು. ಜಸ್ಟ್ ಮಿಸ್. ಹೊಂಡ ಇದೆ ಸ್ನೇಹಿತರೆ. ಈ ಬೆಂಗಳೂರು ರೋಡನ್ನು ನಂಬ್ಕೊಂಡು ಹೋಗಲೇಬಾರ್ದು, ತುಂಬ ಡೇಂಜರು. ಎಲ್ಲಿ ಏನು ಹೊಂಡ ಇದೆ ಅಂತಲೂ ಗೊತ್ತಾಗಲ್ಲ. ಯಪ್ಪ ಯವ್ವ ನೋಡಿ, ಇಲ್ಲಿ ನೋಡಿ ಹೆಂಗಿದೆ, ಚೆನ್ನಾಗಿದೆ ಅಂತ ಮುಗಿಸಿದ್ರೆ ಅಷ್ಟೆ. ಯಾವ ಮಾಲ್ ಗುರು ಇದು? ಫ್ಯಾಷನ್ ಫ್ಯಾಕ್ಟ್ರಿ ನೋಡಿ ಸ್ನೇಹಿತರೆ, ಫ್ಯಾಷನ್ ಫ್ಯಾಕ್ಟ್ರಿ. ದಿ ಪಿವಿಲಿಯನ್. ಅಬ್ಬಾ, ಅಯ್ಯೋ, ಮಹೇಂದ್ರ ಶೋರೂಮ್ ಸಖತ್ತ ಮಾಡೋದು ನೋಡ್ರಿ. ಚಾರ್ಜಿಂಗ್ ಸ್ಟೇಷನ್ ಇಟ್ಬಿಟ್ಟಿದ್ದಾರೆ ಶೋರೂಮ್ ಹತ್ರ. ಪಾಪ ಈ ಫುಡ್ ಡೆಲಿವರಿ ಮಾಡೋರ ಕಥೆ ಏನು ಅಂತ. ಹೆಲ್ತಿಗೆ ಎಷ್ಟು, ಆರೋಗ್ಯಕ್ಕೆ ಎಷ್ಟು ಪರಿಣಾಮ ಆಗುತ್ತೆ ಅಂತಂದರೆ ಯಪ್ಪ. ಈ ಬೋರ್ಡ್ ನೋಡೋಕೆ ಏನೋ ಚಂದ ಅಲ್ಲ. ಏನಿದು? ನಮ್ಮ ಬೆಳೇಕಹಳ್ಳಿ, ನಮ್ಮ ಬೆಳೇಕಹಳ್ಳಿ. ಸಖತ್ತ ಬರ್ದವ್ರು ನೋಡಿ. ಹಿಂಗೆ ಆಗ್ಬಿಡ್ತು ಅಂದರೆ ಬಾಗಿಲು ತೆಗೆದೇ ಬಿಟ್ಟ ಶಿಷ್ಯ, ಹೋಗಿಬಿಡ್ತೀನಿ. ಏನಾಗೈತಪ್ಪ ಇಲ್ಲಿ? ಏನಕ್ಕೆ ನಿಂತ್ಕೊಂಡಿದೆ ಅಂತಾನೆ ಗೊತ್ತಾಗಲ್ಲ. ಮುಂದೆ ಖಾಲಿ ಇದೆ ರೋಡ್,
ಕಳ್ಳರ ಮಕ್ಕಳು ಸುಮ್ಮನೆ ನಿಂತ್ಕೊಂಡು ಕಾಲ ಕಳೀತಾರೆ. ಸ್ನೇಹಿತರೆ, ನನ್ನ ಹೊಸ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇರುವಂಥದ್ದು. ಹೊಸ ಕ್ಯಾಮ್ರಾ ಅನ್ಬಾಕ್ಸ್ ಮಾಡ್ತೀನಿ, ಯಾವುದು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ವಿಡಿಯೋ ಮಾಡೋಕ್ಕೂ ಆಗಿಲ್ಲ, ಹೇಳಲಿಲ್ಲ ನಿಮಗೆಲ್ವಾ. ಹೇಳ್ಬಿಡ್ಲಾ? ಇವತ್ತಿನ ವಿಡಿಯೋದಲ್ಲಿ ಬೇಡ ಇರಿ. ಸ್ವಲ್ಪ ಸಸ್ಪೆನ್ಸ್ ಆಗೇ ಇರಲಿ. ಫೋರ್ಟಿಸ್ ಹಾಸ್ಪಿಟಲ್. ಓಹೋ, ಇಲ್ಲೇ ಐತೆ ಫೋರ್ಟಿಸ್ ಹಾಸ್ಪಿಟ್ಲು. ಮ್ಯಾಗ್ನೆಟ್ ನಿಸಾನ್ ಅವ್ರದ್ದು. ಇವ್ರು ನೋಡಿ, ಮುಗ್ದೇ ಹೋಯ್ತು. ಗೋವಿಂದ ಹರಿ ಗೋವಿಂದ. ನೋಡಿ, ತಾರ್ ಹೋಗ್ತಾ ಇದೆ, ರೆಡ್ ಕಲರ್. ಚೆನ್ನಾಗಿದೆ ಅಲ್ಲ? ನಂಗೆ ಥಾರ್ಕ್ಕಿಂತ ಜಿಮಿನಿ ಇಷ್ಟ ಸಿಕ್ಕಾಬಿಟ್ಟೆ. ಜಿಮಿನಿ ಮಾರುತಿ ಬಿಟ್ರೆ ಯಾವುದು ಸೆಟ್ ಆಗಲ್ಲ. ಎಷ್ಟೋ ತನಕ ಹಾಕ್ತೀರಪ್ಪ? ಇಬ್ಬರದ್ದು ಒಂದೇ ಕಾರು, ಒಂದೇ ಕಲರ್. ಗಾಡಿ ಆಫ್ ಆಗ್ತಾ ಇದೆ, ಏನಕ್ಕಂತ ಗೊತ್ತಿಲ್ಲ. ಒಂದು ನಿಮಿಷ ಗಾಡಿ ಆಫ್ ಆಗ್ಬಿಟ್ರೆ ಮಾತ್ರ ಅಷ್ಟೇ. ಏನು ಕೇಳಿ, ಹಾರ್ನ್ ಹಾರ್ನು. ಎಲ್ಲಾರು ದಬ್ಬಾಕಂತೆ ಮಗನೇ, ಹುಷಾರಾಗಿ ಹೋಗು ಮರ. ನೀನು ಅಲ್ದೆ ಬೇರೆ ಜೀವನ ತೆಗಿಬೇಡ. ಈ ಕಳ್ಳ ಮಗನ ನೋಡ್ರಿ, ಒಂದು ಇಂಡಿಕೇಟ್ರ್ ಇಲ್ಲ, ಏನಿಲ್ಲ. ಮಣ್ಣಂಗಟ್ಟೆ ಏನು ಹೊಡಿತಾರ ಗಾಡಿನ. ಬೇರೆಯವ್ರ ಜೀವ ತೆಗಿಬಿಡ್ರಪ್ಪ ಸ್ವಾಮಿ. ಮ್ಯಾಪ್ ಇಲ್ಲ ನೋಡ್ರಿ, ಮ್ಯಾಪ್ ಹಾಕ್ಕೊಂಡಿಲ್ಲ. 1-2 ಸಲ ಓಡಾಡಿದೆ. ಸ್ವಲ್ಪ ರೋಡು ಗೊತ್ತಾಯ್ತು. ಇಲ್ಲಾಂದ್ರೆ ಮ್ಯಾಪ್ ಹಾಕ್ಕೊಂಡಿದ್ರೆ ಇನ್ನೊಂದು ದೊಡ್ಡ ತಲೆ ಬಿಸಿಯೋದು. ಈ ಬೆಂಗಳೂರಿನ ಮ್ಯಾಪ್ ಹಾಕೊಂಡ್ಬಿಟ್ರೆ ಮನೆಗೆ ಬಂದ ತಕ್ಷಣ ಫೋನ್ ತೊಳೆಯೋದೆ, ಆ ಥರ ಡಸ್ಟು. ಅಯ್ಯಪ್ಪ, ಯಾವ ಥರ ಡಸ್ಟ್ ಆಗುತ್ತಂತಂದರೆ ನಮ್ಮದು ಕ್ರಾಸು ಹತ್ತಿರ ಬಂತು ಗುರುವೆ. ಇಲ್ಲ, ನಾವು ಲೆಫ್ಟ್ ತಗೋಬೇಕು. ಬಾಟಾ ಶೋರೂಮ್ ಎಲ್ಲಿದೆ? ಬಾಟಾ ಶೋರೂಮ್ ಇಲ್ಲೇ ಇದೆ, ಕರೆಕ್ಟ್. ಇಲ್ಲೇ ಲೆಫ್ಟ್ ತಗೋಬೇಕು. ನಾನು ಟರ್ನಿಂಗಲ್ಲೆಲ್ಲ ಒಂದೊಂದು ಶಾಪ್ಗಳನ್ನೆಲ್ಲ ನೆನ್ಪಿಟ್ಕೊತೀನಿ. ಆ ಶಾಪ್ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅಯ್ಯಯ್ಯೋ, ನಮ್ಮ ಗಾಡಿಯಲ್ಲಿ ನುಗ್ದಂಗೆ ಈ ಗಾಡಿಯಲ್ಲಿ ನುಗ್ಗಕ್ಕಾಗಲ್ಲ ಸ್ನೇಹಿತರೆ. ಇದು ಸ್ಮೂತ್ ಗಾಡಿ, ಫ್ಯಾಮಿಲಿ ಗಾಡಿ. ಏನು ಹೇಳಿ, ಸ್ಮೂತ್ ಗಾಡಿ ಇವೆಲ್ಲ. ಅಷ್ಟು ಸ್ಟೇಬಲ್ ಆಗಿರಲ್ಲ, ನುಗ್ಗಕ್ಕೆಲ್ಲ ಸ್ವಲ್ಪ ಕಷ್ಟನೇ. ನಮ್ಮ ಗಾಡಿ ಬಿಡಿ, ಸ್ಮೂತ್ ಇಲ್ಲ, ಫುಲ್ ಹಾರ್ಡ್.
ಸಸ್ಪೆನ್ಷನ್ ಏನಿರುತ್ತೆ ಫುಲ್ ಹಾರ್ಡಾಗಿರುತ್ತೆ, ಇದರಲ್ಲೆಲ್ಲ ಸಿಕ್ಕಾಬಿಟ್ಟು ಸ್ಮೂತು. ಅದಕ್ಕೆ ಓಡ್ಸೋಕ್ಕೆ ತುಂಬ ಖುಷಿ ಆಗುತ್ತೆ. ರೋಡ್ ಗ್ರಿಪ್ಪು ಅಷ್ಟು ಬ್ಯಾಲೆನ್ಸ್ ಸಿಗಲ್ಲ, ಹಿಂಗೆ ಬೆಂಡ್ ಮಾಡಬೇಕಾದ್ರೆ ಅಷ್ಟೆಲ್ಲ ಬ್ಯಾಲೆನ್ಸ್ ಸಿಗಲ್ಲ ಟಿ ವಿ ಎಸ್ಸಲ್ಲಿ. ಹೊಂಡಾ ಡಿಯೋ ನೆಕ್ಸ್ಟ್ ಲೆವೆಲ್, ಹೆಂಗೆ ಬೇಕು ಹಂಗೆ ಬಗ್ಸ್ಬೋದು. ಅದಕ್ಕೆ ಸಸ್ಪೆನ್ಷನ್ ಫುಲ್ ಹಾರ್ಡ್ ಇರುತ್ತೆ. ಇದರಲ್ಲಿ ತುಂಬ ಸ್ಮೂತು. ತೆಗಿಯೋಣ. ಅಬ್ಬಾ, ನಮ್ಮ ಏರಿಯಾ ಬಂತು. ಇದು ನಮ್ಮ ಏರಿಯಾನೇ, ನಾನು ಹೋಗೋದೆಲ್ಲ ನಮ್ಮ ಏರಿಯಾನೇ. ನಮ್ಮ ಬೆಂಗಳೂರೇ ನಮ್ಮದು ಅಂದಮೇಲೆ ಎಲ್ಲದೂ ನಮ್ಮದೇ. ಬನ್ನಿ ನೋಡಿ ಸ್ನೇಹಿತರೆ, ಇದೇ ಹುಳಿ ಮಾವು. ಸೈಲೆಂಟ್ ಮಕ್ಕ ಮುಸುಡಿ ಹೊಡೆದು ಬಿಡ್ತಿದ್ದೆ ಮಗನೇ, ನೀನು ಹಂಗಿದ್ದಿದ್ರೆ ನಾನು ನಿಲ್ಸ್ಕೊಂಡು. ಹೆಂಗೆ ಬಂದ ಅಂದರೆ ಜಸ್ಟ್ ತಾಗೋದು ಗಾಡಿ ಹತ್ರನೇ ಬಂದ. ನಾನು ಆ ಕಡೆ ನೋಡ್ಕೊಂಡು ತಿರ್ಸ್ಬಿಟ್ಟಿದ್ರೆ ಅವನ ಕತೆ ಅಷ್ಟೇ, ದಬಾಕಂತಿದ್ದ ಸರಿಯಾಗಿ. ನಾನು ನೋಡೋಕೆ ಬೇರೆ ಚಿಕ್ಕ ಹುಡುಗ ಥರ ಇದ್ದಾನ, ಮುಗ್ದೇ ಹೋಯ್ತು. ಹಿಂಗೆ ಸುಮ್ಮನೆ ಒಂದು ರೌಂಡ್ ಹೋಗೋಣ ಅಂತ ಬರ್ತಾ ಇದ್ದೀನಿ. ನಮ್ಮ ಮನೆ ಹಿಂದೆ ಆಗುತ್ತೆ ಸ್ವಲ್ಪ. ಇರೋಣ. ಥ್ಯಾಂಕ್ ಯು. ಮಿಠಾಯಿ ಮಹಲ್. ಓಹೋ ತಿಂತಾ ಇರೋದನ್ನು ಕೂಡ ಡಿಸ್ಪ್ಲೇಗೆ ಹಾಕ್ಬಿಟ್ಟಿದ್ದಾರೆ. ಓಯ್, ನೋಡಿ ಸ್ನೇಹಿತರೆ, ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಇದೆ ಕುಟುಂಬ ಪಾರ್ಕ್. ಸಖತ್ ಪಾರ್ಕ್ ಮಾತ್ರ ಇದು, ಅಲ್ಟಿಮೇಟ್ ಪಾರ್ಕು. ಬನ್ನಿ, ಕ್ಯಾಮ್ರಾ ಆ್ಯಂಗಲ್ಲೇ ಕರೆಕ್ಟ್ ಆಗಿಲ್ವ ಅಂತ. ಈ ಡ್ಯಾಶ್ ಕ್ಲೀನಾಗಿ ಕವರ್ ಆಗಬೇಕು. ಕವರ್ ಆದ್ರೇ ನೋಡೋಕ್ಕೇನೋ ಒಂಥರ ಚೆನ್ನಾಗಿರುತ್ತೆ. ನೋಡೋ ಆ್ಯಂಗಲ್ಲು ಚೆನ್ನಾಗಿರುತ್ತೆ. ನಮ್ಮ ಮನೆ ಇಲ್ಲೇ ಇದೆ. ಬನ್ನಿ, ನಾನು ಈ ಕಡೆ ಬಂದವಾಗ ಮೋಟೋ ವ್ಲಾಗ್ ಮಾಡಬೇಕಷ್ಟೆ. ಬಾಕಿ ಟೈಮ್ ಫ್ರೀ ಇರಲ್ಲ ಸ್ನೇಹಿತರೆ, ಕೆಲಸಗಳಿರುತ್ತೆ. ಇದೆ ನೋಡಿ ನಮ್ಮ ಮನೆ, ಬೆಂಗಳೂರಿನಲ್ಲಿ ಇರುವಂತಹ ಮನೆ. ಒಯ್ ಡೇಂಜರ್ ಇದೆ ಇದು. ಈ ಕಡೆ ಹೋಗಿ ತಿರ್ಸ್ಕೊಬರ್ಬೇಕೇನೋ. ಶಾಂತಿನಿಕೇತನ್ ಲೇಔಟ್ ಸ್ನೇಹಿತರೆ ಇದು. ಅಯ್ಯಯ್ಯಪ್ಪ, ಸಿಕ್ಕಾಬಿಟ್ಟೆ ಭಾರ ಗಾಡಿ. ನಮ್ಮ ಗಾಡಿ ಅಷ್ಟು ಲೈಟ್ ವೇಟ್ ಇಲ್ಲ. ಇದು ನಮ್ಮ ಪಾರ್ಕಿಂಗ್ ಜಾಗ ನೋಡಿ. ನಮ್ಮ ಕಾರ್ ಇಲ್ಲೇ ಇದೆ. ಎಸ್, ಬನ್ನಿ, ಗೇಟ್ ಹಾಕ್ಕೊಂಡು. ಎಲ್ಲ ಕಡೆ CCTV ಇದೆ. ಫುಲ್ ಸೆಕ್ಯೂರ್. ಇದು ನಮ್ಮ ಮನೆದು ಪಾರ್ಕಿಂಗ್ ಜಾಗ ಸ್ನೇಹಿತರೆ. ಜಸ್ಟ್ ಬಂದು ರೀಚ್ ಆದೆ ಮನೆಗೆ. ನಾನು ಏನಕ್ಕೆ ಬಂದೆ ಅಂತಂದರೆ, ನಾನು ಗೋಪುರ ಏನಿದೆ, ಗೋಪುರ ನಾನು ಮನೆಯಲ್ಲೇ ಇಟ್ಟಿದ್ದೆ, ಅಂದರೆ ಬೆಂಗಳೂರು ಮನೆಯಲ್ಲೇ ಇಟ್ಟಿದ್ದೆ. ಸೊ ನನ್ನ ಹತ್ರ ಹೊಸ ಕ್ಯಾಮ್ರಾ ಮಾತ್ರ ಇಟ್ಕೊಂಡಿದ್ದೆ. ನಾನು ಇರುವಂತಹ ಮನೆ ಅಷ್ಟು ಚೆನ್ನಾಗಿಲ್ಲ, ಅಂದರೆ ನನ್ನ ರೂಮ್ ಅಷ್ಟು ಚೆನ್ನಾಗಿಲ್ಲ. ತುಂಬ ದೊಡ್ಡದು ಇಲ್ಲ, ಚಿಕ್ಕದಾಗಿದೆ, ತುಂಬ ಚಿಕ್ಕದಾಗಿದೆ. ಸೊ ಹಾಗಾಗಿ ನನ್ನ ಗೋಪುರನ ಎತ್ತಾಕೊಂಡು ಹೋಗೋಣ ಅಂಥೇಳಿ ಬಂದು. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ ಮೊನ್ನೆ, ಬಟ್ಟೆ ಶಾಪಿಂಗ್ ಮಾಡಿದ್ದೆ. ಆ ಬಟ್ಟೆನ ಇಲ್ಲಿಟ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟೇ ಬಟ್ಟೆ ತೊಗೊಂಡೋಗಿದ್ದೀನಿ ನನ್ನ ರೂಮಿಗೆ. ಸಿಕ್ಕಾಬಟ್ಟೆ ರೂಮು ಅಷ್ಟೊಂದು ಹೇಳೋಷ್ಟು ಚೆನ್ನಾಗಿಲ್ಲ. ಸೊ ಹಾಗಾಗಿ ನಮ್ಮ ಮನೆ ಹತ್ರನೂ, ಮನೆ ಅಂದರೆ ನನ್ನ ರೂಮಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಅಂದರೆ ಅಷ್ಟು ಚೆನ್ನಾಗಿಲ್ಲ ರೂಮು.
ಅದಕ್ಕೆ ಮೊನ್ನೆ ರೀಸೆಂಟಾಗಿ ಹಿಂದಿನ ವ್ಲಾಗಲ್ಲೆಲ್ಲ ನೀವು ನೋಡಿರ್ಬೋದು, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದ್ದಲ್ಲ, ಗೋಪುರ ಎಲ್ಲ ತೊಗೊಂಬರ್ಬೇಕಾಗಿತ್ತು, ಹಾಗೆ ಸಣ್ಣ ಪುಟ್ಟ ಐಟಮ್ಗಳೆಲ್ಲ ಇದ್ದು ತೊಗೊಂಬರೋದಕ್ಕೆ. ಹಾಗಾಗಿ ಬಂದಿದ್ದೆ. ನಾನು ಬರಬೇಕಾದ್ರೆಲ್ಲ ಊಟ ಮಾಡ್ಕೊಂಬಂದಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ ನಾನು ಬರ್ತಾಯಿದ್ದೀನಿ ಅಂಥೇಳಿ. ಒಂದು ಕೈಯಲ್ಲಿ ಹೆಲ್ಮೆಟು, ಒಂದು ಕೈಯಲ್ಲಿ ಲಗೇಜ್ ಇದೆ. ಮೂರನೇ ಮಾಡಿ ಸ್ನೇಹಿತರೆ, ಲೈಟ್ಸ್ಗಳೆಲ್ಲ ನೋಡಿ ಎಲ್ಲ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಸಿಸ್ಟಮ್ ಸಖತ್ತಾಗಿದೆ. ನಮ್ಮ ಮನೆ ಬಂತು, ಇದೇ ನಮ್ಮ ಮನೆ. ಸರಿ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ, ಓಕೆನಾ. ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ ವ್ಲಾಗ್ಗಳನ್ನು ಮಾಡೋದಕ್ಕೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ, ಓಕೆ. ಸರಿ ಸ್ನೇಹಿತರೆ, ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಸುಸ್ತಾಗುತ್ತೆ ಗುರು ಈ ಟ್ರಾಫಿಕಲ್ಲಿ. ಅಯ್ಯೋ, ಏನು ಕೇಳ್ತೀರಾ?